ಓಂ ಶಾಂತಿ. ಓಂ ಶಾಂತಿ. ಈ ದಿನದ ಸಾಕಾರ ಮುರಳಿ ಮಹಾವಾಕ್ಯ, ಪರಮಾತ್ಮನ ಮಹಾವಾಕ್ಯ 31/2/2025 ಪ್ರಾತಃ ಮುರಳಿ ಮಧುಬನ. ಮಧುರ ಮಕ್ಕಳೇ, ಈ ಹಳೆಯ ಪ್ರಪಂಚದಲ್ಲಿ ಯಾವುದೇ ಪ್ರಕಾರದ ಸಾರವಿಲ್ಲ. ಆದ್ದರಿಂದ ನೀವು ನಿಮ್ಮ ಮನಸ್ಸನ್ನು ಇದರಿಂದ ದೂರವಿಡಬೇಕಾಗಿದೆ. ತಂದೆಯ ನೆನಪನ್ನು ಮರೆತಿದ್ದೇ ಆದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಈ ದಿನದ ಪ್ರಶ್ನೆ ಇದೆ, ತಂದೆಯ ಮುಖ್ಯ ಸಲಹೆ ಏನಾಗಿದೆ? ಇದರ ಉಲ್ಲಂಘನೆ ಏಕೆ ಆಗ್ತದೆ? ಉತ್ತರ, ತಂದೆಯ ಸಲಹೆಯಾಗಿದೆ, ಯಾರೊಂದಿಗೂ ಸೇವೆಯನ್ನು ತೆಗೆದುಕೊಳ್ಳಬೇಡಿ, ಏಕೆಂದರೆ ನೀವು ಸ್ವಯಂ ಸೇವಕರಾಗಿದ್ದೀರಿ. ಆದರೆ ದೇಹಾಭಿಮಾನದ ಕಾರಣ ತಂದೆಯ ಈ ಸಲಹೆಯನ್ನು ಉಲ್ಲಂಘನೆ ಮಾಡ್ತಾರೆ. ಇಲ್ಲಿ ನೀವು ಸುಖ ಪಡೆದಿದ್ದೇ ಆದರೆ ಅಲ್ಲಿ ಸುಖವು ಕಡಿಮೆ ಆಗ್ತದೆ. ಇಲ್ಲಿ ಸುಖ ಪಡೆದಿದ್ದೇ ಆದರೆ ಅಲ್ಲಿ ಸುಖ ಕಡಿಮೆ ಆಗ್ತದೆ ಎಂದು ತಂದೆಯು ಹೇಳ್ತಾರೆ. ಕೆಲವು ಮಕ್ಕಳು ನಾವು ಸ್ವತಂತ್ರವಾಗಿರ್ತೇವೆ ಎಂದೂ ಹೇಳ್ತಾರೆ. ಆದರೆ ನೀವೆಲ್ಲರೂ ತಂದೆಯ ಮೇಲೆ ಅವಲಂಬಿತರಾಗಿದ್ದೀರಿ. ಈ ದಿನದ ಗೀತೆ, ಹೃದಯದ ಆಶ್ರಯವು ಹೋಗಬಾರದು. ಓಂ ಶಾಂತಿ. ಶಿವ ಭಗವಾನ್ ವಾಚ ತನ್ನ ಸಾಲಿಗ್ರಾಮಗಳ ಪ್ರತಿ ಶಿವ ಮತ್ತು ಸಾಲಿಗ್ರಾಮಗಳನ್ನು ಎಲ್ಲ ಮನುಷ್ಯರು ತಿಳಿದುಕೊಂಡಿದ್ದಾರೆ. ಇಬ್ಬರು ನಿರಾಕಾರನಾಗಿದ್ದಾರೆ. ಈಗ ಕೃಷ್ಣ ಭಗವಾನ್ ವಾಚ ಎಂದು ಹೇಳಲು ಸಾಧ್ಯವಿಲ್ಲ. ಭಗವಂತನೊಬ್ಬರೇ ಇದ್ದಾರೆ ಅಂದಾಗ ಶಿವ ಭಗವಾನ್ ವಾಚ ಯಾರ ಪ್ರತಿ? ಆತ್ಮೀಯ ಮಕ್ಕಳ ಪ್ರತಿ. ತಂದೆಯು ತಿಳಿಸಿದ್ದಾರೆ, ಮಕ್ಕಳ ಸಂಬಂಧವು ತಂದೆಯೊಂದಿಗಿದೆ. ಏಕೆಂದರೆ ಪತಿತ ಪಾವನ ಜ್ಞಾನ ಸಾಗರ ಸ್ವರ್ಗದ ಆಸ್ತಿಯನ್ನು ಕೊಡುವಂತಹವರು ಶಿವ ತಂದೆಯೇ ಆಗಿದ್ದಾರೆ. ಅವರನ್ನೇ ನೆನಪು ಮಾಡಬೇಕು. ಬ್ರಹ್ಮರವರು ಅವರ ಭಾಗ್ಯಶಾಲಿ ರಥವಾಗಿದ್ದಾರೆ. ರಥದ ಮೂಲಕವೇ ತಂದೆಯು ಆಸ್ತಿಯನ್ನು ಕೊಡ್ತಾರೆ. ಬ್ರಹ್ಮ ಬಾಬರವರು ಆಸ್ತಿಯನ್ನು ಕೊಡುವವರಲ್ಲ, ತೆಗೆದುಕೊಳ್ಳುವವರಾಗಿದ್ದಾರೆ. ಅಂದಾಗ ಮಕ್ಕಳು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ಉದಾಹರಣೆಗೆ, ರಥಕ್ಕೆ ಏನಾದರೂ ತೊಂದರೆಯಾದರೆ ತೊಂದರೆಯಾಯಿತೆಂದು ತಿಳಿಯಿರಿ. ಅಥವಾ ಅಕಾರಣದಿಂದ ಮಕ್ಕಳಿಗೆ ಮುರಳಿಯೂ ಸಿಗಲಿಲ್ಲವೆಂದರೆ ಮಕ್ಕಳ ಪೂರ್ಣ ಗಮನ ಶಿವ ತಂದೆಯ ಕಡೆಗೆ ಹೋಗ್ತದೆ. ಅವರು ಎಂದೂ ಸಹ ಅನಾರೋಗ್ಯರಾಗಲು ಸಾಧ್ಯವಿಲ್ಲ. ಮಕ್ಕಳಿಗೆ ಇಷ್ಟೆಲ್ಲ ಜ್ಞಾನವು ಸಿಕ್ಕಿದೆ, ಅದನ್ನು ತಿಳಿಸಿಕೊಡಲು ಸಾಧ್ಯವಿದೆ. ಪ್ರದರ್ಶನಿಯಲ್ಲಿ ಮಕ್ಕಳು ಎಷ್ಟೊಂದು ತಿಳಿಸಿಕೊಡ್ತಾರೆ. ಮಕ್ಕಳಲ್ಲಿ ಜ್ಞಾನವಿದೆಯಲ್ಲವೇ? ಪ್ರತಿಯೊಬ್ಬರ ಬುದ್ಧಿಯಲ್ಲಿ ಚಿತ್ರಗಳ ಜ್ಞಾನವು ತುಂಬಲ್ಪಟ್ಟಿದೆ. ಮಕ್ಕಳು ಎಲ್ಲಿಯೂ ಸಿಲುಕಿಕೊಳ್ಳಲು ಸಾಧ್ಯವಿಲ್ಲ. ಪೋಸ್ಟ್ ಬರುವುದು ಹೋಗುವುದು ನಿಂತು ಹೋಯಿತೆಂದು ತಿಳಿದುಕೊಳ್ಳಿ. ಸ್ಟ್ರೈಕ್ ಆಯಿತೆಂದರೆ ಮತ್ತೇನು ಮಾಡ್ತೀರಿ? ಜ್ಞಾನವಂತೂ ಮಕ್ಕಳಲ್ಲಿದೆ. ಸತ್ಯಯುಗವಿತ್ತು, ಈಗ ಕಲಿಯುಗ ಹಳೆಯದಾಗಿದೆ ಅಂತ ತಿಳಿಸಿಕೊಡಿ. ಗೀತೆಯಲ್ಲಿಯೂ ಸಹ ಹಳೆಯ ಪ್ರಪಂಚದಲ್ಲಿ ಯಾವುದೇ ಸಾರವಿಲ್ಲ, ಆದ್ದರಿಂದ ಇದರಿಂದ ಮನಸ್ಸನ್ನು ಇಡಬೇಡ್ರಿ ಅಂತ ಹೇಳಲಾಗಿದೆ. ಇಲ್ಲವೆಂದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ತಂದೆಯ ನೆನಪಿನಿಂದ ಶಿಕ್ಷೆಯು ಕಡಿಮೆ ಆಗ್ತದೆ. ತಂದೆಯ ನೆನಪನ್ನು ಮರೆತಾಗ ಮತ್ತೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಮತ್ತೆ ಹಳೆಯ ಪ್ರಪಂಚದಲ್ಲಿ ಹೋಗುವುದು ಈ ರೀತಿಯಾಗಬಾರದು ಮಕ್ಕಳೇ. ಈ ರೀತಿ ಅನೇಕರು ಹೋಗಿದ್ದಾರೆ. ಕೆಲವರಿಗೆ ತಂದೆಯ ನೆನಪೇ ಇಲ್ಲ. ಹಳೆಯ ಪ್ರಪಂಚದೊಂದಿಗೆ ಮನಸ್ಸು ಸಿಲುಕಿಕೊಂಡಿದೆ. ಪ್ರಪಂಚವು ಬಹಳ ಕೆಟ್ಟು ಹೋಗಿದೆ. ಯಾರೊಂದಿಗಾದರೂ ಮನಸ್ಸು ಸಿಲುಕಿಕೊಂಡರೆ ಶಿಕ್ಷೆಯು ಬಹಳಷ್ಟು ಸಿಗ್ತದೆ ಮಕ್ಕಳೇ. ಮಕ್ಕಳು ಜ್ಞಾನವನ್ನು ಕೇಳಬೇಕು. ಭಕ್ತಿ ಮಾರ್ಗದ ಗೀತೆಯನ್ನು ಸಹ ಕೇಳಬಾರ್ದು. ಭಕ್ತಿ ಮಾರ್ಗದ ಗೀತೆಯನ್ನು ಸಹ ಕೇಳೋಂಗಿಲ್ಲ. ನೀವು ಈಗ ಸಂಗಮದಲ್ಲಿದ್ದೀರಿ ಮಕ್ಕಳೇ. ಜ್ಞಾನ ಸಾಗರ ತಂದೆಯ ಮೂಲಕ ನಿಮಗೆ ಸಂಗಮದಲ್ಲಿಯೇ ಜ್ಞಾನವು ಸಿಗ್ತದೆ. ಪ್ರಪಂಚದಲ್ಲಿ ಜ್ಞಾನ ಸಾಗರ ಒಬ್ಬರೇ ಆಗಿದ್ದಾರೆಂಬುದು ಯಾರಿಗೂ ತಿಳಿದಿಲ್ಲ. ಅವರು ಯಾವಾಗ ಜ್ಞಾನವನ್ನು ಕೊಡ್ತಾರೆಯೋ ಆಗ ಮನುಷ್ಯರದು ಸದ್ಗತಿಯಾಗುತ್ತದೆ. ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ. ಅವರ ಮತದಂತೆ ನಡೆಯಬೇಕು. ಮಾಯೆಯು ಯಾರನ್ನೂ ಸಹ ಬಿಡುವುದಿಲ್ಲ. ದೇಹಾಭಿಮಾನದ ನಂತರವೇ ಒಂದಲ್ಲ ಒಂದು ತಪ್ಪುಗಳಾಗ್ತವೆ. ಕೆಲವರು ಸೆಮಿಕಾಮಕ್ಕೆ ವಶರಾಗ್ತಾರೆ, ಕೆಲವರು ಕ್ರೋಧಕ್ಕೆ ವಶರಾಗ್ತಾರೆ. ಮನಸ್ಸಿನಲ್ಲಿ ಬಿರುಗಾಳಿಗಳಂತೂ ಬಹಳ ಬರ್ತವೆ. ಪ್ರೀತಿ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಯಾರದೇ ಶರೀರದೊಂದಿಗೆ ಮನಸ್ಸನ್ನಿಡಬಾರದು ಮಕ್ಕಳೇ. ತನ್ನನ್ನು ಆತ್ಮ ಅಂತ ತಿಳಿಯಿರಿ, ಆಗ ಶರೀರದ ಪರಿವೇ ಇರುವುದಿಲ್ಲವೆಂದು ತಂದೆಯು ತಿಳಿಸ್ತಾರೆ. ಇಲ್ಲವೆಂದರೆ ತಂದೆಯ ಆಜ್ಞೆಯ ಉಲ್ಲಂಘನೆ ಮಾಡಿದಂತಾಗುತ್ತದೆ.
ದೇಹದ ಅಹಂಕಾರದಿಂದ ಬಹಳ ನಷ್ಟವಾಗ್ತದೆ. ಆದ್ದರಿಂದ ದೇಹ ಸಹಿತ ಎಲ್ಲವನ್ನ ಮರೆಯಬೇಕಾಗಿದೆ. ಕೇವಲ ತಂದೆಯನ್ನು ಮತ್ತು ಮನೆಯನ್ನು ನೆನಪು ಮಾಡಬೇಕು. ಆತ್ಮರಿಗೆ ತಂದೆಯು ತಿಳಿಸ್ತಾರೆ, ಶರೀರದಿಂದ ಕೆಲಸ ಮಾಡ್ತಾ ನನ್ನನ್ನು ನೆನಪು ಮಾಡಿದ್ದೆ ಆದರೆ ವಿಕರ್ಮವು ಭಸ್ಮವಾಗ್ತದೆ. ಮಕ್ಕಳು, ದಾರಿಯಂತೂ ಬಹಳ ಸಹಜವಾಗಿದೆ. ಇವರೂ ಸಹ ನಿಮ್ಮಿಂದ ತಪ್ಪುಗಳಾಗ್ತವೆ ಎಂದು ತಿಳಿತಾರೆ. ಆದರೆ ತಪ್ಪುಗಳಲ್ಲಿಯೇ ಮುಳುಗುತ್ತಾ ಹೋಗುವುದು ಈ ರೀತಿ ಆಗಬಾರ್ದು ಮಕ್ಕಳೇ. ಒಂದು ದೊಡ್ಡ ತಪ್ಪಾಯಿತೆಂದರೆ ಮತ್ತೆ ಆ ತಪ್ಪನ್ನು ಮಾಡಬಾರದು. ತಮ್ಮ ಕಿವಿಯನ್ನು ಹಿಡಿಯಬೇಕು. ಮತ್ತೆ ಈ ತಪ್ಪು ಆಗುವುದಿಲ್ಲ, ಪುರುಷಾರ್ಥವನ್ನು ಮಾಡಬೇಕು. ಒಂದು ವೇಳೆ ಮತ್ತೆ ತಪ್ಪುಗಳಾಗ್ತಾ ಇದ್ದರೆ ನನಗೆ ಬಹಳ ನಷ್ಟವಾಗುತ್ತಾ ಇದೆ ಎಂದು ತಿಳಿಬೇಕು. ನಿಮ್ಮಷ್ಟಕ್ಕೆ ನೀವು ತಪ್ಪನ್ನು ಮಾಡ್ತಾ ದುರ್ಗತಿಯನ್ನು ಹೊಂದುತ್ತೀರಲ್ಲವೇ. ಇಷ್ಟೊಂದು ದೊಡ್ಡ ಏಣಿಯನ್ನು ಇಳಿದು ಏನಾಗಿ ಬಿಟ್ಟಿದ್ದೀರಿ. ಮೊದಲಾದರೂ ಈ ತಿಳುವಳಿಕೆ ಇರಲಿಲ್ಲ. ಈಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಜ್ಞಾನದಲ್ಲಿ ಎಲ್ಲರೂ ಪ್ರವೀಣರಾಗಿದ್ದೀರಿ. ಎಷ್ಟು ಸಾಧ್ಯವೋ ಅಷ್ಟು ಅಂತರ್ಮುಖಿಗಳಾಗಬೇಕು. ಎಷ್ಟು ಸಾಧ್ಯವೋ ಅಷ್ಟು ಅಂತರ್ಮುಖಿಗಳಾಗಿರಬೇಕು. ಮುಖದಿಂದ ಏನನ್ನೂ ಹೇಳಬಾರ್ದು. ಯಾರು ಜ್ಞಾನದಲ್ಲಿ ಪ್ರವೀಣ ಮಕ್ಕಳಾಗಿದ್ದಾರೆ, ಯಾರು ಜ್ಞಾನದಲ್ಲಿ ಪ್ರವೀಣ ಮಕ್ಕಳಿದ್ದಾರೆಯೋ ಅವರು ಎಂದೂ ಹಳೆಯ ಪ್ರಪಂಚದೊಂದಿಗೆ ಮನಸ್ಸನ್ನು ಇಡುವುದಿಲ್ಲ. ನಾವಂತೂ ರಾವಣ ರಾಜ್ಯವನ್ನು ವಿನಾಶ ಮಾಡಬಯಸುತ್ತೇವೆಂದು ಅವರ ಬುದ್ಧಿಯಲ್ಲಿರ್ತದೆ. ಈ ಶರೀರವೂ ಸಹ ಹಳೆಯ ರಾವಣ ಪ್ರಪಂಚ, ಹಳೆಯ ರಾವಣನ ಸಂಪ್ರದಾಯದ್ದಾಗಿದೆ. ಅಂದಾಗ ನಾವು ರಾವಣನ ಸಂಪ್ರದಾಯದವರು ಏನನ್ನು ನೆನಪು ಮಾಡುವುದು? ಒಬ್ಬ ರಾಮನನ್ನೇ ನೆನಪು ಮಾಡಬೇಕು. ಸತ್ಯ ಪಿತಾ ವೃತರಾಗಬೇಕಲ್ಲವೇ. ನನ್ನನ್ನು ನೆನಪು ಮಾಡಿದ್ದೆ ಆದರೆ ನಿಮ್ಮ ವಿಕರ್ಮ ವಿನಾಶವಾಗ್ತದೆ ಎಂದು ತಂದೆಯು ತಿಳಿಸ್ತಾರೆ. ಪಿತಾವೃತ ಅಥವಾ ಭಗವಂತನ ವೃತವುಳ್ಳವರಾಗಬೇಕು. ಭಕ್ತರು ಭಗವಂತನನ್ನೇ ನೆನಪು ಮಾಡ್ತಾರೆ. ಹೇ ಭಗವಂತ, ತಾವು ಬಂದು ನಮಗೆ ಸುಖ ಶಾಂತಿ ಆಸ್ತಿಯನ್ನು ಕೊಡಿ. ಭಕ್ತಿ ಮಾರ್ಗದಲ್ಲಿ ಆದರೂ ಬಲಿಹಾರಿಯಾಗ್ತಾರೆ, ಬಲಿ ಕೊಡ್ತಾರೆ. ಇಲ್ಲಿ ಬಲಿ ಕೊಡುವ ಮಾತೇ ಇಲ್ಲ. ನಾವು ಜೀವಿಸಿದ್ದಂತೆಯೇ ಸಾಯುವುದು ಅಂದರೆ ಬಲಿಯಾಗುವುದು. ಇದು ಜೀವಿಸಿದ್ದಂತೆಯೇ ತಂದೆಯ ಮಕ್ಕಳಾಗುವುದು. ಏಕೆಂದರೆ ಅವರಿಂದ ಆಸ್ತಿಯನ್ನು ಪಡೆಯಬೇಕು. ನಾವು ಅವರ ಮತದಂತೆ ನಡೆಯಬೇಕು. ಜೀವಿಸಿದ್ದಂತೆಯೇ ಬಲಿಯಾಗುವುದು ವಾಸ್ತವದಲ್ಲಿ ಈಗಿನ ಮಾತಾಗಿದೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಜೀವಘಾತ ಮುಂತಾದವನ್ನು ಮಾಡ್ತಾರೆ. ಇಲ್ಲಿ ಜೀವಘಾತದ ಮಾತಿಲ್ಲ. ತನ್ನನ್ನು ಆತ್ಮನೆಂದು ತಿಳಿದು ತಂದೆಯೊಂದಿಗೆ ಯೋಗವನ್ನು ಇಡಿ. ದೇಹಾಭಿಮಾನದಲ್ಲಿ ಬರಬೇಡಿ ಎಂದು ತಂದೆಯೂ ಹೇಳ್ತಾರೆ. ಹೇಳ್ತಾ ಕುಳಿತುಕೊಳ್ತಾ ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡಬೇಕು. 100% ತೇರ್ಗಡೆಯಂತೂ ಯಾರೂ ಆಗಿಲ್ಲ. ಏರುಪೇರಾಗ್ತಾ ಇರ್ತದೆ, ತಪ್ಪುಗಳಾಗ್ತವೆ. ಆದರೆ ಅದರ ಮೇಲೆ ಎಚ್ಚರಿಕೆ ನೀಡಲಿಲ್ಲವೆಂದರೆ ತಪ್ಪು ಮಾಡುವುದನ್ನು ಹೇಗೆ ಬಿಡುವುದು? ಮಾಯೆಯು ಯಾರನ್ನೂ ಸಹ ಬಿಡುವುದಿಲ್ಲ. ಬಾಬಾ, ನಾವು ಮಾಯೆಯಿಂದ ಸೋಲುತ್ತೇವೆ ಎಂದು ಹೇಳ್ತಾರೆ. ಪುರುಷಾರ್ಥವನ್ನು ಮಾಡಿದರೂ ಸಹ ಏನಾಗುತ್ತದೆ ಎಂದು ಗೊತ್ತಾಗುವುದಿಲ್ಲವೆಂದು ಹೇಳ್ತಾರೆ. ನಮ್ಮಿಂದ ಇಷ್ಟೊಂದು ಘೋರ ತಪ್ಪುಗಳು ಹೇಗಾಗ್ತದೆಯೋ ಅದು ಗೊತ್ತಾಗುವುದೇ ಇಲ್ಲ. ಬ್ರಾಹ್ಮಣ ಕುಲದಲ್ಲಿ ಇದರಿಂದ ನಮ್ಮ ಹೆಸರು ಹಾಳಾಗಿಬಿಡ್ತದೆ ಎಂದು ತಿಳಿದಿರುತ್ತಾರೆ. ಬ್ರಾಹ್ಮಣ ಕುಲದಲ್ಲಿ ನಮ್ಮ ಹೆಸರು ಹಾಳಾಗ್ಬಿಡ್ತದೆ ಅಂತ ತಿಳಿದಿರ್ತಾರೆ. ಆದರೂ ಸಹ ಮಾಯದು ಎಂತಹ ಯುದ್ಧವಾಗುತ್ತದೆ ಅದು ಗೊತ್ತಾಗುವುದೇ ಇಲ್ಲ. ದೇಹದ ಅಭಿಮಾನದಲ್ಲಿ ಬರುವುದರಿಂದ ಹೇಗೆ ತಿಳುವಳಿಕೆ ಹೀನರಾಗಿ ಬಿಡ್ತಾರೆ. ತಿಳುವಳಿಕೆ ಹೀನ ಕೆಲಸವಾಗ್ತದೆ ಎಂದರೆ ನಿಂದನೆಯೂ ಆಗ್ತದೆ, ಆಸ್ತಿಯೂ ಸಹ ಕಡಿಮೆ ಆಗ್ತದೆ. ಈ ರೀತಿ ಬಹಳ ತಪ್ಪುಗಳನ್ನ ಮಾಡ್ತಾರೆ. ಮಾಯೆಯು ಇಷ್ಟು ಜೋರಾಗಿ ಪೆಟ್ಟು ಕೊಡ್ತದೆ. ಸ್ವಯಂ ಸೋಲನ್ನು ಅನುಭವಿಸ್ತಾರೆ. ನಂತರ ಕೋಪದಿಂದ ಬಂದು ಯಾರಿಗಾದರೂ ಕೆನ್ನೆಗೆ ಹೊಡಿತಾರೆ ಅಥವಾ ಚಪ್ಪಲಿಯನ್ನು ತೆಗೆದುಕೊಂಡು ಹೊಡೆಯಲು ತೊಡಗುತ್ತಾರೆ. ನಂತರ ಪಶ್ಚಾತ್ತಾಪವನ್ನು ಪಡುತ್ತಾರೆ. ಈಗ ಬಹಳ ಪರಿಶ್ರಮ ಪಡಬೇಕೆಂದು ತಂದೆಯು ಹೇಳ್ತಾರೆ. ತನ್ನದನ್ನು ನಷ್ಟ ಮಾಡಿಕೊಂಡಿರಿ, ಬೇರೆಯವರದನ್ನೂ ನಷ್ಟ ಮಾಡಿದಿರಿ ಎಂದಾಗ ಎಷ್ಟೊಂದು ನಷ್ಟವಾಯಿತು. ರಾಹುವಿನ ಗ್ರಹಣ ಕುಳಿತು ಬಿಟ್ಟಿತು. ಈಗ ದಾನವನ್ನು ಕೊಟ್ಟಿದ್ದೇ ಆದರೆ ಗ್ರಹಣವು ಬಿಟ್ಟು ಹೋಗುತ್ತದೆ ಎಂದು ಹೇಳ್ತಾರೆ ಪರಮಾತ್ಮ. ರಾಹುವಿನ ಗ್ರಹಣವು ಕುಳಿತುಕೊಂಡಿತ್ತೆಂದರೆ ನೋಡಿ ಪರಮಾತ್ಮ, ರಾಹುವಿನ ಗ್ರಹಣವು ಕುಳಿತುಕೊಂಡಿತ್ತೆಂದರೆ ಮತ್ತೆ ಸಮಯವು ಹಿಡಿಸ್ತದೆ. ಏಣಿಯನ್ನು ಹತ್ತಿ ನಂತರ ಇಳಿಯುವುದು ಕಷ್ಟವಾಗ್ತದೆ. ಮನುಷ್ಯರಿಗೆ ಸರಾಯಿಯ ಅಭ್ಯಾಸವಾಯಿತೆಂದರೆ ಮತ್ತೆ ಅದನ್ನು ಬಿಡಲು ಎಷ್ಟು ಕಷ್ಟ ಆಗ್ತದೆ. ಎಲ್ಲದಕ್ಕಿಂತ ದೊಡ್ಡ ತಪ್ಪು ಮುಖವನ್ನು ಕಪ್ಪು ಮಾಡಿಕೊಳ್ಳುವುದಾಗಿದೆ. ಗಳಿಗೆಗೆ ಶರೀರವನ್ನು ನೆನಪು ಮಾಡುವುದು. ಮಕ್ಕಳು ಇರ್ತಾರೆಂದರೆ ಅವರದೇ ನೆನಪು ಬರ್ತಾ ಇರ್ತದೆ. ಅಂಥವರು ಅನ್ಯರಿಗೆ ಜ್ಞಾನವನ್ನು ಏನು ಕೊಡ್ತಾರೆ? ಅವರದನ್ನು ಯಾರೂ ಸಹ ಕೇಳುವುದಿಲ್ಲ. ನೋಡಿ, ಯಾರಿಗೆ ಮಕ್ಕಳು ಇರ್ತಾರೆ, ಬರೀ ಮಕ್ಕಳ ಕಡೆನೇ ನೆನಪು ಬರ್ತಾ ಇರುತ್ತೆ. ಅಂಥವ್ರು ಏನು ಅನ್ಯರಿಗೆ ಜ್ಞಾನವನ್ನು ಕೊಡೋದು ಅಂತಾರೆ ಬಾಬರವರು.
ಅವರದನ್ನು ಯಾರೂ ಸಹ ಕೇಳುವುದಿಲ್ಲ. ನೀವೀಗ ಎಲ್ಲರನ್ನೂ ಮರೆಯುವ ಪ್ರಯತ್ನ ಪಡಿ. ಒಬ್ಬರ ನೆನಪನ್ನು ಮಾಡ್ತೇವೆ, ಇದರಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕು. ಮಾಯೆಯು ಬಹಳ ತೀಕ್ಷ್ಣವಾಗಿದೆ. ಇಡೀ ದಿನ ಶಿವತಂದೆಯನ್ನು ನೆನಪು ಮಾಡುವ ವಿಚಾರವಿರಬೇಕು. ಈಗ ನಾಟಕವು ಪೂರ್ಣವಾಗ್ತದೆ. ಈಗ ನಾವು ಹೋಗಬೇಕಾಗಿದೆ. ಈ ಶರೀರವು ಸಹ ಸಮಾಪ್ತಿಯಾಗ್ತದೆ. ತಂದೆಯನ್ನು ಎಷ್ಟು ನೆನಪು ಮಾಡ್ತೀರೆಂದರೆ ದೇಹಾಭಿಮಾನವು ಬೆಟ್ಟು ಹೋಗ್ತದೆ ಮತ್ತು ಯಾರದೇ ನೆನಪು ಬರುವುದಿಲ್ಲ. ಎಷ್ಟು ದೊಡ್ಡ ಗುರಿಯಾಗಿದೆ. ಒಬ್ಬ ತಂದೆ ವಿನಃ ಮತ್ತಾರೊಂದಿಗೂ ಮನಸ್ಸನ್ನಿಡಬಾರದು. ಇಲ್ಲವೆಂದರೆ ಅವಶ್ಯವಾಗಿ ಅವರೇ ಮುಂದೆ ಬರ್ತಾರೆ. ಬಹಳ ಶ್ರೇಷ್ಠವಾದಂತಹ ಗುರಿ ಇದೆ ಮಕ್ಕಳೇ. ಹೇಳುವುದಂತೂ ಬಹಳ ಸಹಜವಾಗಿದೆ. ಲಕ್ಷ್ಯದಲ್ಲಿ ಯಾರಾದರೂ ಒಬ್ಬರೂ ಹುಟ್ಟಿಕೊಳ್ತಾರೆ, ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಳ್ತಾರಲ್ಲವೇ. ಯಾರು ಚೆನ್ನಾಗಿ ಪರಿಶ್ರಮ ಪಡ್ತಾರೋ ಅವರು ಅವಶ್ಯವಾಗಿ ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಳ್ತಾರೆ. ನಾನು ಹೇಗೆ ಸೇವೆಯನ್ನು ಮಾಡ್ತೇನೆ ಎಂಬುದನ್ನು ಸಾಕ್ಷಿಯಾಗಿ ನೋಡಬೇಕಷ್ಟೇ. ನಾವು ಸ್ಥೂಲ ಸೇವೆಯನ್ನು ಬಿಟ್ಟು ಇದರಲ್ಲಿಯೇ ತೊಡಗಬೇಕೆಂದು ಬಹಳ ಮಕ್ಕಳು ಹೇಳ್ತಾರೆ. ಆದರೆ ತಂದೆಯು ಸಂದರ್ಭವನ್ನೂ ಸಹ ನೋಡ್ತಾರೆ. ಒಂಟಿಯಾಗಿದ್ದಾರೆಯೇ, ಯಾವುದೇ ಸಂಬಂಧಿಕರಿಲ್ಲವೇ, ಇಲ್ಲವೆಂದರೆ ಪರವಾಗಿಲ್ಲ, ಆದರೂ ಸಹ ನೌಕರಿಯನ್ನು ಮಾಡಿ ಮತ್ತು ಈ ಸೇವೆಯನ್ನು ಮಾಡಿ. ನೌಕರಿಯಲ್ಲಿಯೂ ಸಹ ಅನೇಕರ ಜೊತೆ ಮಾತುಕತೆ ನಡೆಯುತ್ತದೆ. ನೀವು ಮಕ್ಕಳಿಗಂತೂ ಬಹಳ ಜ್ಞಾನವೂ ಸಿಕ್ಕಿದೆ. ಮಕ್ಕಳ ಮೂಲಕವೇ ತಂದೆಯು ಬಹಳಷ್ಟು ಸೇವೆ ಮಾಡಿಸ್ತಾರೆ. ಯಾರೆಲ್ಲಾದರೂ ಪ್ರವೇಶವಾಗಿ ಸೇವೆ ಮಾಡ್ತಾರೆ. ಸೇವೆಯನ್ನಂತೂ ಮಾಡಲೇಬೇಕಾಗಿದೆ. ಯಾರ ತಲೆಯ ಮೇಲೆ ಜವಾಬ್ದಾರಿ ಇರ್ತದೆಯೋ ಅವರು ಹೇಗೆ ನಿದ್ದೆ ಮಾಡಲು ಸಾಧ್ಯ? ಶಿವತಂದೆಯಂತೂ ಜ್ಯೋತಿಯಾಗಿದ್ದಾರೆ. ನಾನು ಹಗಲು ರಾತ್ರಿ ಸೇವೆ ಮಾಡುತ್ತೇನೆ ಎಂದು ತಂದೆಯು ಹೇಳ್ತಾರೆ. ಆದರೆ ಶರೀರಕ್ಕೆ ದಣಿವಾಗ್ತದೆ. ಶರೀರವು ಕೆಲಸ ಮಾಡದಿದ್ದರೆ ಆತ್ಮವಂತೂ ಏನು ಮಾಡ್ತದೆ? ತಂದೆಯಂತೂ ಅವಿಶ್ರಾಂತರಾಗಿದ್ದಾರಲ್ಲವೇ. ಅವರು ಜಾಗಂತಿ ಜ್ಯೋತಿ, ಇಡೀ ಜಗತ್ತನ್ನೇ ಎಚ್ಚರಿಸ್ತಾರೆ. ಅವರ ಪಾತ್ರವೇ ಅದ್ಭುತವಾಗಿದೆ. ಅದನ್ನು ನೀವು ಮಕ್ಕಳು ಸಹ ಕೆಲವರೇ ತಿಳಿದುಕೊಂಡಿದ್ದೀರಿ. ತಂದೆಯು ಕಾಲನಾಗಿದ್ದಾರೆ. ಅವರ ಆಜ್ಞೆಯನ್ನು ಒಪ್ಪುವುದಿಲ್ಲವೆಂದರೆ ಶಿಕ್ಷೆಯನ್ನು ಭೋಗಿಸುತ್ತೀರಿ. ಯಾರೊಂದಿಗೆ ಸೇವೆಯನ್ನು ತೆಗೆದುಕೊಳ್ಳಬೇಡಿ ಎಂಬುದು ತಂದೆಯು ಕೊಡ್ತಾ ಇರುವಂತಹ ಮುಖ್ಯ ಸೂಚನೆಯಾಗಿದೆ. ಆದರೆ ದೇಹಾಭಿಮಾನದಲ್ಲಿ ಬಂದು ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡ್ತಾರೆ. ನೀವು ಸ್ವಯಂ ಸೇವಕರಾಗಿದ್ದೀರಿ ಮಕ್ಕಳೇ. ಇಲ್ಲಿ ಸುಖವನ್ನು ಪಡೆದಿದ್ದೇ ಆದರೆ ಅಲ್ಲಿ ಸುಖ ಕಡಿಮೆ ಆಗುತ್ತೆ. ಎಲ್ಲಿ? ಸ್ವರ್ಗದಲ್ಲಿ. ಅಭ್ಯಾಸವಾಯಿತೆಂದರೆ ಸೇವಕರಿಲ್ಲದೆ ಇರಲು ಸಾಧ್ಯವಾಗುವುದಿಲ್ಲ. ನಾವು ಸ್ವತಂತ್ರವಾಗಿರಬೇಕೆಂದು ಕೆಲವರು ಹೇಳ್ತಾರೆ. ಆದರೆ ಅವಲಂಬಿತರಾಗಿರುವುದು ಒಳ್ಳೆಯದಾಗಿದೆ ಎಂದು ತಂದೆ ತಿಳಿಸ್ತಾರೆ. ನೀವೆಲ್ಲರೂ ತಂದೆಯನ್ನು ಅವಲಂಬಿಸಿದ್ದೀರಿ. ಸ್ವತಂತ್ರರಾಗುತ್ತೀರೆಂದರೆ ಬಿದ್ದು ಹೋಗ್ತೀರಿ. ನೀವೆಲ್ಲರೂ ಶಿವತಂದೆಯನ್ನು ಅವಲಂಬಿಸಿದ್ದೀರಿ. ಇಡೀ ಪ್ರಪಂಚವೇ ಅವಲಂಬಿತವಾಗಿದೆ. ಆದ್ದರಿಂದ ಪತಿತ ಪಾವನ ಬನ್ನಿ ಎಂದು ಹೇಳ್ತಾರೆ. ಅವರಿಂದಲೇ ಸುಖ ಶಾಂತಿಯು ಸಿಗುತ್ತದೆ. ಆದರೆ ತಿಳಿದುಕೊಳ್ಳುವುದಿಲ್ಲ. ಭಕ್ತಿ ಮಾರ್ಗದ ಸಮಯವನ್ನು ಸಹ ಪಾಸ್ ಮಾಡಬೇಕಾಗಿದೆ. ಯಾವಾಗ ರಾತ್ರಿ ಆಗುವುದೋ ಆಗ ತಂದೆಯು ಬರಬೇಕಾಗ್ತದೆ. 1 ಸೆಕೆಂಡಿನ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ. ನಾನು ಈ ಡ್ರಾಮವನ್ನು ತಿಳಿದುಕೊಂಡಿರುವವನಾಗಿದ್ದೇನೆಂದು ತಂದೆಯು ತಿಳಿಸ್ತಾರೆ. ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ಮತ್ಯಾರೂ ತಿಳಿದುಕೊಂಡಿಲ್ಲ. ಸತ್ಯಯುಗದಿಂದ ಹಿಡಿದು ಈ ಜ್ಞಾನವು ಪ್ರಾಯಲೋಪವಾಗಿದೆ. ಈಗ ನೀವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ. ಇದಕ್ಕೆ ಜ್ಞಾನವೆಂದು ಹೇಳಲಾಗ್ತದೆ. ಉಳಿದೆಲ್ಲವೂ ಭಕ್ತಿಯಾಗಿದೆ. ತಂದೆಯನ್ನು ಜ್ಞಾನಪೂರ್ಣನೆಂದು ಹೇಳ್ತಾರೆ. ನಮಗೆ ಅವರಿಂದ ಜ್ಞಾನವು ಸಿಗ್ತಾ ಇದೆ. ಮಕ್ಕಳಿಗೆ ಒಳ್ಳೆಯ ನಶೆ ಇರಬೇಕು. ಆದರೆ ರಾಜಧಾನಿಯು ಸ್ಥಾಪನೆಯಾಗ್ತಾ ಇದೆ ಎಂಬುದು ಸಹ ತಿಳಿದಿದೆ. ಕೆಲವರು ಪ್ರಜೆಯಲ್ಲಿಯೂ ಸಹ ಸಾಧಾರಣ ನೌಕರ ಚಾಕರರಾಗ್ತಾರೆ. ಸ್ವಲ್ಪವಾದರೂ ಜ್ಞಾನದ ಅರಿವು ಮೂಡುವುದಿಲ್ಲ. ವಿಚಿತ್ರವಲ್ಲವೇ? ಜ್ಞಾನವಂತೂ ಬಹಳ ಸಹಜವಾಗಿದೆ. 84 ಜನ್ಮಗಳ ಚಕ್ರವು ಈಗ ಪೂರ್ಣವಾಗಲಿದೆ. ಈಗ ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ. ನಾವು ಡ್ರಾಮಾದ ಮುಖ್ಯ ಪಾತ್ರಧಾರಿಗಳಾಗಿದ್ದೇವೆ. 84 ಜನ್ಮಗಳ ಚಕ್ರವು ಪೂರ್ಣವಾಗಿದೆ. ಡ್ರಾಮಾದಲ್ಲಿ ನಾಯಕ ನಾಯಕಿಯರ ಪಾತ್ರವೂ ನಮ್ಮದೇ ಆಗಿದೆ. ಹೀರೋ ಹೀರೋಯಿನ್ ಪಾತ್ರ ನಮ್ಮದೇ ಆಗಿದೆ. ಇದು ಎಷ್ಟು ಸುಲಭವಾಗಿದೆ. ಆದರೂ ಅದೃಷ್ಟದಲ್ಲಿ ಇಲ್ಲವೆಂದರೆ ಅದೃಷ್ಟವನ್ನು ರೂಪಿಸುವವರು ಏನು ಮಾಡ್ತಾರೆ? ಓದಿನಲ್ಲಿಯೂ ಈ ರೀತಿ ಆಗ್ತದೆ. ಕೆಲವರು ಅನುತ್ತೀರ್ಣರಾಗ್ತಾರೆ. ಇದು ಎಷ್ಟು ದೊಡ್ಡ ಪಾಠಶಾಲೆಯಾಗಿದೆ. ರಾಜಧಾನಿಯೂ ಸ್ಥಾಪನೆಯಾಗಲಿದೆ. ಈಗ ಯಾರು ಎಷ್ಟು ಓದ್ತಾರೆ, ನಾವು ಯಾವ ಪದವಿಯನ್ನು ಪಡಿತೇವೆ ಎಂಬುದನ್ನು ಮಕ್ಕಳು ತಿಳಿದುಕೊಳ್ತೀರಿ. ಅನೇಕ ಮಕ್ಕಳಿದ್ದಾರೆ. ಆದರೆ ಎಲ್ಲ ಮಕ್ಕಳೂ ವಾರಸುದಾರರಾಗಲು ಸಾಧ್ಯವಿಲ್ಲ. ಪವಿತ್ರರಾಗುವುದು ಬಹಳ ಕಷ್ಟವಾಗಿದೆ. ತಂದೆಯು ಎಷ್ಟೊಂದು ಸಹಜವಾಗಿ ತಿಳಿಸ್ಕೊಡ್ತಾರೆ. ಈಗ ನಾಟಕವು ಪೂರ್ಣವಾಗ್ತದೆ.
ತಂದೆಯ ನೆನಪಿನಿಂದ ಸತ್ವಪ್ರಧಾನರಾಗಿ ಸತ್ವಪ್ರಧಾನ ಜಗತ್ತಿಗೆ ಮಾಲೀಕರಾಗಬೇಕು. ಎಷ್ಟು ಸಾಧ್ಯವೋ ಅಷ್ಟು ನೆನಪಿನಲ್ಲಿರಬೇಕು. ಆದರೆ ಅದೃಷ್ಟದಲ್ಲಿಲ್ಲವೆಂದರೆ ತಂದೆಯ ಬದಲಾಗಿ ಯಾರನ್ನೋ ನೆನಪು ಮಾಡ್ತಾರೆ. ಮನಸ್ಸನ್ನಿಡುವುದರಿಂದ ಬಹಳಷ್ಟು ಅಳಬೇಕಾಗುತ್ತದೆ. ಹಳೆ ಪ್ರಪಂಚದೊಂದಿಗೆ ಮನಸ್ಸನ್ನು ಇಡಬೇಡ್ರಿ ಮಕ್ಕಳೇ ಅಂತ ತಂದೆ ತಿಳಿಸ್ತಾರೆ. ಇದಂತೂ ಸಮಾಪ್ತಿಯಾಗಲಿದೆ ಎಂಬುದು ಬೇರೆ ಯಾರಿಗೂ ತಿಳಿದಿಲ್ಲ. ಅವರು ಕಲಿಯುಗವು ಇನ್ನೂ ಬಹಳ ಸಮಯವಿರುತ್ತದೆ ಎಂದು ತಿಳಿದಿದ್ದಾರೆ. ಘೋರ ನಿದ್ದೆಯಲ್ಲಿ ಮಲಗಿಬಿಟ್ಟಿದ್ದಾರೆ. ನಿಮ್ಮ ಪ್ರದರ್ಶನಿಯು ಪ್ರಜೆಗಳನ್ನಾಗಿ ಮಾಡಲು ವಿಹಂಗ ಮಾರ್ಗದ ಸೇವೆಯ ಸಾಧನವಾಗಿದೆ. ರಾಜರಾಣಿಯರೂ ಸಹ ಹುಟ್ಟಿಕೊಳ್ತಾರೆ. ಅನೇಕರಿಗೆ ಸೇವೆಯನ್ನು ಮಾಡುವ ಬಹಳ ಉತ್ಸುಕತೆ ಇದೆ. ಕೆಲವರು ಬಡವರು, ಕೆಲವರು ಸಾಹುಕಾರರಿದ್ದಾರೆ. ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಂಡರೆ ಅವರಿಗೆ ಲಾಭವಾಗುತ್ತದೆ ಅಲ್ಲವೇ? ಅಂಧರಿಗೆ ಊರುಗೋಲಾಗಬೇಕು. ಕೇವಲ ಹೇಳುವವರಲ್ಲ, ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಎಂದು ತಿಳಿಸಿಕೊಡಬೇಕು. ವಿನಾಶವು ಎದುರಿನಲ್ಲಿದೆ. ಯಾವಾಗ ವಿನಾಶದ ಸಮಯವು ಸಮೀಪದಲ್ಲಿ ನೋಡ್ತಾರೆಯೋ ಆಗ ನಿಮ್ಮ ಮಾತುಗಳನ್ನು ಕೇಳ್ತಾರೆ. ನಿಮಗೆ ಸೇವೆಯೂ ಸಹ ವೃದ್ಧಿಯಾಗ್ತದೆ. ಇವರು ಹೇಳುವುದು ಸರಿ ಎಂದು ತಿಳಿದುಕೊಳ್ತಾರೆ. ನೀವು ವಿನಾಶವಾಗುತ್ತದೆ ಎಂದು ಹೇಳ್ತಲೇ ಇರ್ತೀರಿ. ನಿಮ್ಮ ಪ್ರದರ್ಶನಿ ಮೇಳದಿಂದ ಸೇವೆಯು ವೃದ್ಧಿ ಆಗ್ತಾ ಹೋಗ್ತದೆ. ಪ್ರಯತ್ನಪಟ್ಟು ಯಾವುದಾದರೂ ಒಳ್ಳೆಯ ಹಾಲ್ ಸಿಕ್ಕಿದ್ದೆ ಆದರೆ ಬಾಡಿಗೆಗೆ ತೆಗೆದುಕೊಳ್ಳಲು ನಾವು ತಯಾರಿದ್ದೇವೆ. ಇದರಿಂದ ನಿಮ್ಮ ಹೆಸರು ಇನ್ನೂ ಪ್ರಸಿದ್ಧವಾಗ್ತದೆ ಎಂದು ಹೇಳಿ ಹಾಗೆ ಅನೇಕರ ಬಳಿ ವಿಶಾಲವಾದ ಸ್ಥಳಗಳಿರ್ತವೆ. ಪುರುಷಾರ್ಥವನ್ನು ಮಾಡುವುದರಿಂದ 3 ಅಡಿ ಭೂಮಿಯ ಸಿಗ್ತದೆ. ಅಲ್ಲಿಯವರೆಗೂ ನೀವು ಸಣ್ಣ ಸಣ್ಣ ಪ್ರದರ್ಶನಗಳು ನೀಡ್ರಿ. ಶಿವಜಯಂತಿಯನ್ನು ನೀವು ಆಚರಿಸಿದ್ದೇ ಆದರೆ ಹೆಚ್ಚು ಪ್ರಚಾರ ಆಗ್ತದೆ. ಶಿವಜಯಂತಿಯ ರಜಾ ದಿನವನ್ನು ಗೊತ್ತು ಮಾಡಿ. ವಾಸ್ತವದಲ್ಲಿ ಜನ್ಮದಿನವನ್ನು ಒಬ್ಬರದನ್ನೇ ಆಚರಿಸಬೇಕು. ಅವರೇ ಪತಿತ ಪಾವನರಾಗಿದ್ದಾರೆ. ಸ್ಟ್ಯಾಂಪನ್ನು ಸಹ ವಾಸ್ತವದಲ್ಲಿ ತ್ರಿಮೂರ್ತಿಗಳದ್ದಾಗಬೇಕಾಗಿದೆ. ಸತ್ಯಮೇವ ಜಯತೆ, ಸತ್ಯಂ ಏವ ಜಯತೆ. ಇದು ವಿಜಯವನ್ನು ಪಡೆಯುವ ಸಮಯವಾಗಿದೆ. ತಿಳಿಸಿಕೊಡುವವರೂ ಸಹ ಬುದ್ಧಿವಂತರಾಗಿರಬೇಕು. ಸೇವಾ ಕೇಂದ್ರದಲ್ಲಿ ಯಾರು ಮುಖ್ಯವಾಗಿದ್ದಾರೆಯೋ ಅವರು ಬಹಳ ಗಮನ ಕೊಡಬೇಕು. ತಮ್ಮ ಸ್ಟ್ಯಾಂಪನ್ನು ಹೊರಡಿಸಲು ಸಾಧ್ಯವಿದೆ. ಇದು ತ್ರಿಮೂರ್ತಿ ಶಿವಜಯಂತಿಯಾಗಿದೆ. ಕೇವಲ ಶಿವಜಯಂತಿ ಎಂದು ಹೇಳುವುದರಿಂದ ಅವರಿಗೆ ಅರ್ಥವಾಗಲು ಸಾಧ್ಯವಿಲ್ಲ. ಈಗ ಈ ಕೆಲಸವನ್ನು ಮಕ್ಕಳೇ ಮಾಡಬೇಕು. ಅನೇಕರ ಕಲ್ಯಾಣ ಮಾಡಬೇಕೆಂದರೆ ಎಷ್ಟೊಂದು ಲಿಫ್ಟ್ ಸಿಗ್ತದೆ, ಸರ್ವೀಸಿನ ಲಿಫ್ಟ್ ಸಿಗ್ತದೆ. ಪ್ರದರ್ಶನಿಯಿಂದ ಬಹಳಷ್ಟು ಸೇವೆಯಾಗಲು ಸಾಧ್ಯವಿದೆ. ಪ್ರಜೆಗಳಂತೂ ಆಗ್ತಾರಲ್ಲವೇ? ಸೇವೆಯಲ್ಲಿ ಯಾವ ಮಕ್ಕಳ ಗಮನವಿರ್ತದೆ ಎಂದು ತಂದೆಯು ನೋಡ್ತಾರೆ. ಅವರೇ ಹೃದಯವನ್ನೇರ್ತಾರೆ. ಒಳ್ಳೆಯದು. ಮಧುರಾತಿ ಮಧುರಾಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಪಾಯಿಂಟ್ ನಂಬರ್ 1, ಒಂದು ವೇಳೆ ಒಮ್ಮೆ ಏನಾದರೂ ತಪ್ಪಾಯಿತಂದರೆ ಅದೇ ಸಮಯದಲ್ಲಿ ಕಿವಿ ಹಿಡಿದುಕೊಳ್ಳಬೇಕು. ಮತ್ತೊಮ್ಮೆ ಆ ತಪ್ಪು ಆಗಬಾರ್ದು. ಎಂದೂ ಸಹ ದೇಹದ ಅಹಂಕಾರದಲ್ಲಿ ಬರಬಾರ್ದು. ಜ್ಞಾನದಲ್ಲಿ ಪ್ರವೀಣರಾಗಿ ಅಂತರ್ಮುಖಿಗಳಾಗಬೇಕು. 2ನೇ ಪಾಯಿಂಟ್, ಸತ್ಯ ಪಿತಾ ವೃದ್ಧರಾಗಬೇಕು. ಜೀವಿಸಿದ್ದಂತೆಯೇ ಬಲಿಯಾಗಬೇಕಾಗುತ್ತೆ. ಸತ್ಯ ಪಿತಾ ವೃದ್ಧರಾಗಬೇಕು. ಜೀವಿಸಿದ್ದಂತೆಯೇ ಬಲಿಯಾಗಬೇಕು. ಯಾರೊಂದಿಗೂ ಸಹ ಮನಸ್ಸನ್ನಿಡಬಾರದು. ತಿಳುವಳಿಕೆಹೀನವಾದ ಯಾವುದೇ ಕೆಲಸ ಮಾಡಬಾರ್ದು. ವರದಾನ: ವಿಯೋಗಕ್ಕೆ ಸದಾಕಾಲಕ್ಕಾಗಿ ಬೀಳ್ಕೊಡುಗೆ ಕೊಡುವಂತಹ ಸ್ನೇಹಿ ಸ್ವರೂಪ ಭವ. ಯಾವುದು ಸ್ನೇಹಿಗೆ ಇಷ್ಟವಿದೆಯೋ ಅದೇ ಸ್ನೇಹ ಮಾಡುವಂಥವರಿಗೂ ಇಷ್ಟವಾಗಬೇಕು. ಇದೇ ಸ್ನೇಹದ ಸ್ವರೂಪವಾಗಿದೆ. ನಡೆಯುವುದು, ತಿನ್ನುವುದು, ಕುಡಿಯುವುದು, ವಾಸಿಸುವುದು ಸ್ನೇಹಿಯ ಹೃದಯ ಪಸಂದ ಆಗಿರಲಿ. ಅದಕ್ಕಾಗಿ ಯಾವುದೇ ಸಂಕಲ್ಪ ಅಥವಾ ಕರ್ಮ ಮಾಡಿದರೆ ಮೊದಲು ಯೋಚಿಸಿ, ಇದು ಸ್ನೇಹಿ ತಂದೆಯ ದಿಲ್ ಪಸಂದ್ ಆಗಿದೆಯಾ ಅಂತ. ಇಂತಹ ಸತ್ಯ ಸ್ನೇಹಿಯಾಗಿ ನಿರಂತರ ಸಹಜ ಯೋಗಿಯೇ ಆಗಿಬಿಡ್ತೀರಿ. ಒಂದು ವೇಳೆ ಸ್ನೇಹಿ ಸ್ವರೂಪಕ್ಕೆ ಸಮಾನ ಸ್ವರೂಪವಾಗಿ ಪರಿವರ್ತನೆ ಮಾಡಿದಾಗ ಅಮರಭವದ ವರದಾನ ಸಿಕ್ಕಿಬಿಡುವುದು ಮತ್ತು ವಿಯೋಗವನ್ನು ಸದಾಕಾಲಕ್ಕೆ ಬೀಳ್ಕೊಡುಗೆ ಸಿಕ್ಕಿಬಿಡುವುದು. ಈ ದಿನ ಸ್ಲೋಗನ್: ಸ್ವಭಾವ ಸರಳ ಮತ್ತು ಪುರುಷಾರ್ಥವನ್ನು ಅಟೆನ್ಷನ್ ಉಳ್ಳದ್ದನ್ನಾಗಿ ಮಾಡಿಕೊಳ್ಳಿ. ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ ಕೊಡುವಂತಹ ಸೇವೆಯನ್ನು ಮಾಡಲಿಕ್ಕೆ ಹೇಳ್ತಾರೆ ಬಾಬಾ. ಹೇಗೆ ಬೀಜದಲ್ಲಿ ಇಡೀ ವೃಕ್ಷ ಸಮಾವೇಶವಾಗಿರುತ್ತದೆ, ಇಂತಹ ಸಂಕಲ್ಪರೂಪಿ ಬೀಜದಲ್ಲಿ ಇಡೀ ವೃಕ್ಷ ವಿಸ್ತಾರ ಸಮಾವೇಶವಾಗಲಿ, ಆಗ ಸಂಕಲ್ಪಗಳ ಏರುಪೇರು ಸಮಾಪ್ತಿಯಾಗ್ತದೆ. ಹೇಗೆ ಇತ್ತೀಚೆಗೆ ಪ್ರಪಂಚದಲ್ಲಿ ರಾಜನೀತಿಯು ಏರುಪೇರು, ವಸ್ತುಗಳ ಮೂಲ್ಯದ ಏರುಪೇರು,
ಕರೆನ್ಸಿಯ ಒಂದು ಏರುಪೇರು, ಕರ್ಮಭೋಗದ ಏರುಪೇರು, ಧರ್ಮದ ಏರುಪೇರು ಹೆಚ್ಚುತ್ತಾ ಹೋಗ್ತದೆ. ಆ ಏರುಪೇರಿನಿಂದ ಸ್ವಯಂವನ್ನು ಅಥವಾ ಸರ್ವರನ್ನು ಬಚಾವ್ ಮಾಡುವುದಕ್ಕಾಗಿ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡುವ ಅಭ್ಯಾಸ ಮಾಡ್ತಾ, ಸಕಾಶ ಕೊಡುವ ಸೇವೆ ಮಾಡ್ತಾ ಇರಿ.